ನಾನು ಅವತ್ತು ಇವಳನ್ನ ಮುತ್ತನ್ನ ಸೆನಕ್ಕಿಲ್ಲ ಅಂತ ಕರ್ಕೊಂಡೋಗಿ ತೋರಿಸ್ದೆ. ಆದರೆ ಇವತ್ತು ಅವಳು ನನಗೇನೆ ಮನೆಯಿಂದ ಸಿಕ್ಕೋಗು ಅಂತ ಕಳಿಸ್ತಾಳೆ. ಒಳಕ್ಕೆ ಹೋಗಂಗಿಲ್ಲ, ಮನೆ ಒಳಗೆ ಬರಬೇಡ ಅಂತ ಗಲಾಟೆ ಮಾಡ್ತಾಳೆ. ಏನು ಮಾಡೋದು ನನಗಂತೂ, ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ನನಗಂತೂ ಚಿಂತೆ ಆದಂಗೆ ಆಗ್ಬಿಟ್ಟೈತಿ. ಇವಾಗ ಆಸ್ಪತ್ರೆಗೆ ಹೋಗೋಕೆ ದುಡ್ಡಿಲ್ಲ, ಏನಿಲ್ಲ. ಅಡ್ಡಿ ಎಲ್ಲ ತೆಗೆದು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಸವಾಸಲ ಏನು ಬೇಡ ಅಂತೇಳಿ ಎಲ್ಲ ತೆಗೆದು ಹಾಕ್ಬಿಟ್ಟು ಸುಮ್ಮನೆ ನನ್ನ ಪಾಡಿಗೆ ನಾನು ಇವಾಗ ನಾನಾಯಿತು, ನನ್ನ ಕೆಲಸ ಆಯಿತು ಅಮ್ಮಂಗೈದ್ದೀನಿ. ನೋಡಿ ಸವಿತಮ್ಮ, ಅವಾಗಂತೂ ಎಷ್ಟು ಇಕ್ಕಟ್ಟಾಗಿತ್ತಿಲ್ಲ ಮನೆ ಮುಂದೆ, ಸಖತ್ತು ಇಕ್ಕಟ್ಟಾಗಿತ್ತಮ್ಮ. ಇವಾಗ ನೋಡು ಎಷ್ಟು ಜಾಗ ಆದಂಗೆ ಆಯ್ತಲ್ವಿ. ಎಲ್ಲ ಕಿತ್ತೆ ಅಷ್ಟೇ ಕಾಣಲ್ಲ ತಕಯ್ಯ. ಸವಾಸಲ್ಲ ಬಿಡು, ಯಾತು ಬೇಡ ನನ್ನ ತಮ್ಮ ಹೆಂಡ್ತಿನೇ ಮಾಡ್ಕೊಂಬ್ಲಿ ಅಂತ ಹೇಳಿ ಅವ್ರಿಗೆ ಆಗಲಿ ಅಂತ ಹೇಳಿ ಎಲ್ಲ ಅದಕ್ಕೆ ಕಿತ್ತೆ ಹಸ್ಬಿಟ್ಟೆ. ಯಾತು ಬೇಡ ಬಿಡು. ನಾನು ಈಗ ಆಸ್ಪತ್ರೆಗೆ ಹೋಗ್ಬೇಕಾಯ್ತು, ಆಸ್ಪತ್ರೆಗೆ ಹೋಗಲ್ಲ ಏನಿಲ್ಲ, ಏನೋ ಹಣೆ ಬರ್ದಾಗಿದ್ದಂಗೆ ಆಗುತ್ತೆ ಅಂತ ಸುಮ್ಮನಾಗಿದ್ದೀನಿ. ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಎಲ್ಲ ತೆಗ್ದು ಹಾಕ್ಬಿಟ್ಟಿದ್ದೀನಿ ನನ್ನ ತಮ್ಮರಿಗೆ ಅನುಕೂಲ ಆಗಲಿ ಅಂತ. ಬಿಡು, ಆವಾಗಲೇ ಮಾಡಬಾರ್ದಾಗಿತ್ತು. ನೀನು ತಮ್ಮ ಹೆಂಡ್ತಿ ಮಾಡಿದ್ರಲ್ಲ, ಇನ್ನು ಬೇರೆ ಯಾರೂ ಅಲ್ಲ, ಸ್ವಂತ ತಮ್ಮ ಹೆಂಡ್ತಿ ಅಲ್ಲ, ಅದಕ್ಕಾಗಿ ಆವಾಗಲೇ ಸುಮ್ಮನಾಗ್ಬೋದಾಗಿತ್ತು. ನೀನು ಏನು ಮಾಡ್ತೀವಿ, ಸುಮ್ಮನೆ ನೋಡಿ ಬಂಡವಾಳ ಹಾಕಿ ಎಲ್ಲ ಕಿತ್ತಾಕ್ತಂಗೆ ಆಯ್ತು. ಇವಾಗ ನೋಡಂದ್ರೆ ಮನೆ ಮುಂದೆ ಎಷ್ಟು ಬೈಲ್ ಕಾಮ್ತಾಯ್ತು. ಏನು ಮಾಡೋದಲ್ಲ ತಕಯ್ಯ, ನಾನೇನ ಅವಾಗ ಏನೋ ಮಾಡೋಣ ಅಂತ ಹೋದೆ, ಏನಾಯಿತು ಅದಕ್ಕೇ ಇವಾಗ ಅಂತೂ ನನಗೇನು ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಅತ್ತ ಸುಮ್ಮನೆ ಇದ್ದೀನಿ. ಇವಾಗ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ದುಡ್ಡಿಲ್ಲ, ಏನಿಲ್ಲ, ಆಪ್ರೇಷನ್ ಆಗಬೇಕು ಅಂತ ಹೇಳವ್ರೆ. ಏನು ಮಾಡೋಕ್ಕಲ್ಲ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ. ಅವರು ತೋರಿಸಲ್ಲ. ಈಗ ಅವ್ರು ತಕ್ಕೋದ್ರೆ ಅವ್ರಿಗೆ ಸಿಟ್ಟು, ನೋಡಪ್ಪ ಹಿಂಗೆ ಮಾಡ್ತಲ್ಲ ನಮ್ಮ ಅತ್ತೆ ಅಂತೇಳಿ ಅವ್ರಿಗೆ ಸಿಟ್ಟು. ಹಂಗೆ ಅವನು ಸಣ್ಣನು, ಅವನು ಮಾತಾಡ್ಸಲ್ಲ. ನೋಡಿ ನಮ್ಮಮ್ಮ ಹಿಂಗೆ ಮಾಡ್ತಲ್ಲ ಅಂತೇಳಿ ಅವನು ಮಾತಾಡ್ಸಲ್ಲ. ಅದಕ್ಕೆ ಅತ್ತ ಏನು ಮಾಡೋಕ್ಕಾವತ್ತು ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹಣೆ ಬರ್ದಾಗಿದ್ದಂಗೆ ಆಗುತ್ತೆ ಅಂತೇಳಿ ಸುಮ್ಮನೆ ಇದ್ದೀನಿ. ಹೇಗೆ ಮಾಡ್ತಾರಲ್ಲ ಅಂತ ಆಸ್ಪತ್ರೆಗಳಿಗೆ ಹೋಗು, ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗಿ ತೋರಿಸ್ಕೊಂಡು ಹೋಗಿ ಆಪ್ರೇಷನ್ ಮಾಡಿಸ್ಕ. ಮತ್ತೆ ತಿರ್ಗಾ ಏನೇನು ಹೆಚ್ಚು ಕಡಿಮೆ ಆಗಿಬಿಟ್ರಿ ಮೊದಲೇ ಹೇಳವ್ರೆ ಅಂತೀಯ, ನಿನಗೆ ಹೊಟ್ಟೆಗೆ ಗೆಡ್ಡೆ ಐತೆ ಆಪ್ರೇಷನ್ ಮಾಡಬೇಕು ಅಂತ ಹೇಳವ್ರೆ ಅಂತೀಯ. ಆಮೇಲೆ ಯಾಕಬೇಕು ತಿರ್ಗಾ ಆಮೇಲೆ ಭಾಳ ಕಷ್ಟ ಆಗುತ್ತೆ ಜಾಸ್ತಿ ಆಗಿಬಿಟ್ರೆ. ಅದಕ್ಕೆ ಹೋಗು, ಈಗಲೇ ಹೋಗಿ ಎಲ್ಲ ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಂತ ತಕ್ಕೆ ಹೋಗು. ಇಲ್ಲ ನನ್ನ ಊರಾಗ್ತಿರೋ ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಬ. ಇನ್ನೇನು ಮಾಡೋಕ್ಕಾಗಲ್ಲ, ಇವ್ರು ತೋರಿಸಲ್ಲ ಅಂದಮೇಲೆ ನೀನು ಹೋಗಿ ತೋರಿಸ್ಕೋಬೇಕಮ್ಮ. ತಮ್ಮ ಹೆಂಡ್ತಿಗೆ ಹೇಳಿದೆ, ಅವರು ಯಾರೂ ನೋಡಲಿಲ್ಲ. ಏನು ಮಾಡೋದು, ಅದಕ್ಕೆ ಸುಮ್ಮನೆ ಇದ್ದೀನಿ. ಯಾರಿಗೆ ಹೇಳೋದು ಬೇಡ ಅಂತ ಅದೇ ನಾನು ಹಂಗೆ ಅಂದ್ಕೊಂಡಿರೋದು. ಊರಾಗೆ ಅನ್ನೋನ ಕರ್ಕೊಂಡು ಅಧ್ಯಕ್ಷರಾಗ್ಯವರಲ್ಲ ಅಂತಾನೆ ನನ್ನ ಕರ್ಕೊಂಡು ಹೋಗ್ತೀನಿ. ನಾನು ಗೌರ್ಮೆಂಟ್ ಆಸ್ಪತ್ರೆಗಳಾಗೆ ಮಾಡಿಸ್ಕೊಂಡು ಬರ್ತೀನಿ. ಏನು ಮಾಡೋಣ ಹಂಗಾರೆ ಮತ್ತು ಮನೆ ಒಳಗೆ ಬರಬೇಡ ಅಂತಾಳೆ. ಮನೆ ಒಳಗೆ ಬರಬೇಡ ಅಂತಾಳಮ್ಮ. ಏನು ಮಾಡೋದು, ನೀನು ಬರಬೇಡ, ಅಲ್ಲೇ ಇರು ಅಂತಾಳೆ. ಏನು ಮಾಡೋದು ಇವಾಗ, ಬೇಕಾಗಲ್ಲ ಅನ್ಭವ್ಸೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ದೀನಿ. ಯಾತು ಮಾತಾಡೋಕೆ ಹೋಗಲ್ಲ ನಾನು. ಹಂಗೆ ಹೇಳಾಗೋದು. ಈಗ ಬೇಜಾರಾದಂಗೆ ಆಗುತ್ತೆ. ನೋಡು, ಅವಳಿಗೆ ನೀನು ಏಟು ಅನುಕೂಲ ಮಾಡಿಕೊಟ್ಟೆ. ಅವಳು ನೋಡು ನಿನ್ನೆ ಮನೆಯಿಂದ ಹಸಿಕೆ ಹೋಗು ಅಂತ ಅಂತಾಳೆ. ಮನೆ ಒಳಗೆ ಇರಕ್ಕೆ ಬಿಡಲ್ಲ, ಹಸಿಗೆ ಹೋಗು ಅಂತಾಳೆ. ಅದಕ್ಕೆ ಮತ್ತೆ ರಾಣಿನೇ ಒಳ್ಳೆಯಳು ಅಂಬೋದು. ನಮ್ಮ ರಾಣಿನೇ ಒಳ್ಳೆಯಳೆ ಅಂತಾಳನಾಗಲಿ. ಏನು ಮಾಡೋದು ಬಿಡತ್ತ. ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಕಿತ್ತೆ ಹಸ್ಬಿಟ್ಟಿದ್ದೀನತ್ತ. ಅದು ಬಗೆಹರ್ದೋತಾತ. ಅಮ್ಮ, ಇವಳು ದೊಡ್ಡ ಶಕ್ತಿ ಇದ್ದಾಳಲ್ಲ, ಟೌನಲ್ಲಿ ಯಾರ ಜೊತೆನ ಮಾತಾಡ್ಕೊಂಡು ಕಿಲಗನ ನಗಾಡ್ಕೊಂಡು ಓಡಾಡ್ತಿದ್ಲು ಕಣಮ್ಮ. ಹೆಂಗನ ಓಡಾಡ್ಕೊಂಡಿರ್ಲಿ ಬಿಡು ಪಾಪ, ಯಾಕೊಬ್ರು ಸುದ್ದಿ. ಅವ್ರೀಗ ನಾವೇನು ಹೇಳಿರೋ ಕೇಳಲ್ಲ. ಇವಾಗ ನಮ್ಮ ಮೇಲೆ ಸಿಟ್ಟು. ನಾವು ಯಾಕೆ ಏನು ಹೇಳಬೇಕು, ಹೇಳಕ್ಕೆ ಹೋಗ್ಬಾರ್ದು, ಸುಮ್ಮನಿರು. ಅವ್ರೇನೋ ನಾ ಮಾಡ್ಕೊಂಬ್ಲೇಳ ಅವ್ರವ್ರ ಇಷ್ಟ. ನಾವೇನೋ ಹೇಳಕ್ಕೆ ಹೋದ್ರೆ ಅಯ್ಯೋ ನಮ್ಮ ಮಕ್ಳ ಬಗ್ಗೆ ಹಂಗೆಲ್ಲ ಹೇಳಿದ್ರು ಅಂತಾರೆ. ಏನು ಹೇಳಕ್ಕೆ ಹೋಗೋದು ಬೇಡ, ಸುಮ್ಮನಿರು. ಮನೆ ಖಾಲಿ ಮಾಡ್ತಾ ಇದ್ದಾರಾ? ಮನೆ ಖಾಲಿ ಮಾಡ್ತಾ ಇದ್ದಾರೆ ಕಣಪ್ಪ, ಖಾಲಿ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಪಾಪ ಇವಾಗ ನೋಡಿದ್ರು ನೋಡ್ದಂಗಿರೋ ನೀನು. ಅವಳು ಹಂಗೇನೆ ನಾನು ನೋಡಿದ್ದೀನಿ, ಆಲೇನೆ ಮಸ್ತಾಗಿ ನೋಡಿದ್ದೀನಿ. ಅವಳೇ ಸಣ್ಣವಳನು ಹಂಗೇನೆ. ನಾನು ಆಲೇನೆ ಭಾಳ ದಿನ ನೋಡಿ ಸುಮ್ಮನಾಗಿದ್ದೀನಿ. ಹೇಳಕ್ಕೆ ಹೋಗ್ಬಾರ್ದು ಈಗ, ಯಾಕಂದರೆ ನಮ್ಮ ಮೇಲೆ ಸಿಟ್ಟಾಯ್ತಲ್ಲ ಅದಕ್ಕೆ. ಈಗ ನಾವೀಗ ನಿಜ ಹೇಳಿದ್ರು ಸುಳ್ಳಮ್ಮಂಗೇನೆ ಕಾಣುತ್ತೆ. ನಮ್ಮ ಮಕ್ಕಳ ಬಗ್ಗೆ ಇಲ್ಲದೆಲ್ಲ ಹೇಳ್ತಾರೆ ಮಂಗ. ಅವತ್ತು ಸುಮ್ಕಿರು, ನೀನು ಯಾತಿ ಹೇಳಕ್ಕೆ ಹೋಗ್ಬೇಡ. ಸ್ವಲ್ಪ ನಯ ಭಯ ಇರ್ಬೇಕು ಕಣಮ್ಮ. ಅವ್ರಿಗೆ ನಯ ಭಯ ಇಲ್ದಂಗೆ ಅಯ್ಯೋ ಇಲ್ಲೋಡು ಆ ಹುಡುಗನ ಮೇಲೆ ಕೈ ಹಾಕ್ಕೊಂಡು ಓಡಾಡ್ಕೊಂಡು ಕಿಲ ನಗಾಡ್ಕೊಂಡು ಅಲ್ಲಿ ಬೇಕ್ರಿ ಹತ್ರ ಹೋದ್ರು. ನಾನು ಹಂಗೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ನೋಡೋಣ ಅಂತ. ಅಲ್ಲಿ ಅಷ್ಟೊಂದು ಜನ ಇದ್ದಾರೆ, ಅವನಿಗೆ ಇವಳು ತಿನ್ಸೋದು, ಇವಳಿಗೆ ಅವ್ನು ತಿನ್ಸೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ನಾನು ನೋಡಿದೆ ಕಣಮ್ಮ, ಅದನ್ನೆಲ್ಲ ನಾನು ನೋಡಿದೆ. ಆಮೇಲೆ ಬಿಡು, ಯಾಕೆ ಬೇಕು ಅಮ್ಮನ ಹತ್ರ ಮಾತಾಡೋಣ ಅಂತ ಬಂದೆ. ಅಲ್ಲೇ ಬಯ್ಯೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬೇಡ ಬಿಡು, ಯಾಕೆ ಸುಮ್ಮನೆ ಅವ್ರಿಗೂ ನಮಗೂ ಸ್ವಲ್ಪ ಕಿರಿಕಾಗೈತೆ ಅಂದಮೇಲೆ ಹೇಳಕ್ಕೆ ಹೋಗ್ಬಾರ್ದು ಅಂತ ನಾನು ಅದಕ್ಕೆ ಅದೇ ಬಂದೆ ಕಣಮ್ಮ. ಯಾರಿಗೂ ಹೇಳ್ಬೇಡ, ಅವ್ರ ಅಪ್ಪ ಇವರಮ್ಮ ಯಾರಿಗೂ ಹೇಳ್ಬೇಡ, ಸುಮ್ಮನಿರೋರೆಲ್ಲ. ಆದರೆ ಅವ್ರು ಅನುಭವಿಸ್ಕೊಂತಾರೆ. ಈಗ ನಾವೇನು ಹೇಳಿದ್ರು ಕೇಳಲ್ಲ ಅವರು. ನಮ್ಮ ಮಕ್ಳ ಬಗ್ಗೆ ನೀನು ಹಿಂಗೆ ಹೇಳ್ತೀಯ ಹಿಂಗೆ ಅಂತ ನಿನ್ನ ಮೇಲೆ ಬೇಕಾದ್ರೆ ಜಗಳ ಮಾಡ್ತಾರೆ ಹೊರತು ನಿನ್ನ ಒಳ್ಳೆಯವನಪ್ಪ, ನಮ್ಮ ಪಾಪ ಒಳ್ಳೇದು ಮಾಡ್ದ ಅಂತೇಳಿ ನೆನೆಸ್ಕೊಂಬಲ್ಲ. ಸುಮ್ಕಿರು. ಏನಮ್ಮ ಪ್ರೀತಿ, ಯಾತ ನೀನು ನಿನ್ನ ಮಗ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಜಯಂತಿ, ಅದೇ ಈಗ ಕಮಲನ ಮಗಳು ಏನೋ ದೊಡ್ಡವಳ ಶಕ್ತಿಯಲ್ಲಿ ಯಾರ ಹತ್ರನ ಓಡಾಡ್ಕೊಂಡಿದ್ಲಂತೆ.
ಅದನ್ನು ನೋಡಿದ ನೀವು ಟೌನ್ಗೆ ಹೋಗಿದ್ದ ನೋಡಿದ ನನ್ನ ಮಗ. ಅದಕ್ಕೆ ಹಿಂಗೆ ಕಣಮ್ಮ ಹಂಗೆ ಓಡಾಡ್ಕೊಂಡಿದ್ಲು ನೋಡಿ, ಅವಳಿಗೆ ಸ್ವಲ್ಪನಾದ್ರೂ ನಯ ಭಯ ಇಲ್ಲ ಅಂತ ಹೇಳ್ದ. ಅದಕ್ಕೆ ಸುಮ್ಕಿರಪ್ಪ, ಏನಾನ ಮಾಡ್ಕೊಂಬ್ಲ, ಅವ್ರುಂಟು ಅವ್ರ ಮಕ್ಳುಂಟು, ಈಗ ನೀನೇನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನಿರು ಅಂತ ಅಂದೆ ನಾನು ಇವನಿಗೆ. ಮತ್ತೆ ಯಾಕೆ ಹೇಳಕ್ಕೆ ಹೋಗ್ಬೇಡ ಕಣಪ್ಪ, ಸುಮ್ಮನಿರು. ಈಗ ಹೇಳಕ್ಕೆ ಹೋದ್ರೆ ಈಗಳಪ್ಪ ನೋಡು ನಮ್ಮ ಮಕ್ಳ ಬಗ್ಗೆ ಹೆಂಗೆ ಹೇಳಿದ್ರು ಅಂತಾರೆ. ಹೇಳ್ಬೇಡ, ಯಾಕಂದ್ರೆ ನಿಮ್ಗೆ ಅವ್ರಿಗೂ ಬೇರೆ ಜಗಳ ಆಗೈತಿ. ನೀನು ಸ್ವಂತ ಅಣ್ಣ ಏನಾಗಿದ್ರು ನೀನು ಹೇಳೋದಾಗ ಕೇಳಲ್ಲ ಅವರು. ಸುಮ್ಮನಿರು. ಹಂಗಾಗದೆ ಒಳ್ಳೇದು. ಹೋಗ್ಲಿ, ಹೋಗಿ ಎಲ್ಲ ಮಾಡ್ಕೊಂಬ್ಲೇಳು, ಗೊತ್ತಾಗುತ್ತೆ. ಮೊನ್ನೆ ಯಾರೋ ಸೇವಂತಿ ಹಂಗಂತ ಹೇಳ್ತಾ ಇದ್ಲು. ಸೇವಂತಿರಮ್ಮ ಏನೋ ಇದಾನಂತೆ, ಅವರು ರಿಲೇಷನ್ನೇ ಯಾರೋ ಅಂತಪ್ಪ ಒಟ್ಟಿನಲ್ಲಿ, ಅವ್ರ ಕಡೆಗಳವ್ರು ಅಂತೆ ಅಂತ ಹೇಳಿ ಸೇವಂತಿ ಮೊನ್ನೆ ಬಂದಾಗ ಹೇಳ್ತಾ ಇದ್ಲು. ದಿನ ಹೋಗ್ತಾರೆ ಇವ್ರು, ಏನು ಕೇಳಲ್ವ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಅನಿಸುತ್ತೆ ನನಗೆ. ಡೈಲಿ ಅಲ್ಲಿ ಇಲ್ಲೂ ಸುತ್ತಾಡಕ್ಕೆ ಹೋಗ್ತಾ ಇರ್ತಾರಲ್ಲ ಇಬ್ರು. ಅವ್ರನ್ನೇನಾದ್ರೂ ಕೆಲ್ಸಕ್ಕೆ ಕಳ್ಸೋಕ್ಕಾಗಲ್ವ? ಕೆಲ್ಸಕ್ಕೆ ಕಳಿಸಿ ದುಡ್ಸ್ಕೊಂಡು ತಿನ್ನೋಕ್ಕಾಗಲ್ವ? ಪಾಪ ನಮ್ಗೆ ಏನಾಗಣ. ನಾವೇನು ಹೇಳಿದ್ರೆ ಇವಾಗ ನಮ್ಮ ಮೇಲೆ ಬರ್ತಾರೆ, ನಾವೇನು ಹೇಳೋಕ್ಕಾಗಲ್ಲ. ಏನು ಹೇಳಕ್ಕೆ ಹೋಗ್ಬಿಡ, ಸುಮ್ಕಿರು ನೀನು. ಯಾರು ತಗ ಹೇಳಕ್ಕೆ ಹೋಗ್ಬಿಡ, ಅಯ್ಯೋ ಇವನು ಹಿಂಗೆ ಹೇಳ್ದ ಅನ್ನೋದು ನಿನ್ನ ಮೇಲೆ ಬರುತ್ತೆ. ಯಾಕೆ ಒಳಗೋದ್ರು ಹೋಗ್ಲೇಳು, ಅವ್ರಿಗೆ ಅನುಭವಿಸ್ತಾ ಗೊತ್ತಾಗುತ್ತೆ ಕಣಪ್ಪ. ನೀನು ಯಾಕೆ ಹೇಳಕ್ಕೆ ಹೋಗ್ಬಿಡ, ಸುಮ್ಕಿರು. ಹೇಳಕ್ಕೆ ಹೋದ್ರೆ ಅಯ್ಯೋ ಈಗಳಪ್ಪ ನೋಡಿ ಹಿಂಗೆ ಹೇಳಿದ್ರು ಅಂಬೋದು ನೆಕ್ಸ್ಟ್ ಓದ್ಕೊಬೇಡ, ಸುಮ್ಮನಿರು. ಸಣ್ಣ ನಿಲ್ಬೋದ, ಅದೇ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಯಾರೋ ಫ್ರೆಂಡ್ ಫೋನ್ ಮಾಡಿದ್ದ. ಅದಕ್ಕೆ ಹಂಗೆ ಹೋಗ್ಬಿಟ್ಟು ತನ್ವಿನ ಮಾತಾಡ್ಸ್ಕೊಬತ್ತೀನಿ ಅಂತ ಹೋಗಿದ್ದಾನೆ. ಮಾತಾಡ್ಸ್ಕೊಂಬರ್ಲಿ ಬಿಡು. ಯಾವ ಮದುವೆ ಸೆಟ್ ಮಾಡಿರಮ್ಮ, ಇನ್ನೇನು ಸೆಟ್ ಮಾಡಿ ಆದಷ್ಟು ಬೇಗ ಮಾಡಿರಿ. ಆದಷ್ಟು ಬೇಗ ಇನ್ನೇನು ಕೆಲಸ ಶುರು ಮಾಡಬೇಕು. ಇನ್ನೇನು ಮದುವೆ ಕೆಲಸ ಎಲ್ಲ ಅಲ್ಲೇ ಶುರು ಆಗ್ತೈತೆ ಒಂದ್ಕೊಂದು. ನಾನು ಅದಕ್ಕೆ ಫಸ್ಟ್ ಇವಾಗ ಬಟ್ಟೆ ತಗೊಂಬರೋಣ. ಬಟ್ಟೆ ತಗೊಂಬಂದರೆ ಆಮೇಲೆ ಹೆಂಗೋ ಆಗುತ್ತೆ ಬೇರೆ ಕೆಲಸಗಳೆಲ್ಲನ. ಫಸ್ಟ್ ಬಟ್ಟೆ ತಗೊಂಬಂದು ಎಲ್ಲ ಒಲೆಯವ್ರಿಗೆಲ್ಲ ಕೊಟ್ಬಿಟ್ರೆ ಬಟ್ಟೆದೆಲ್ಲ ಮುಗಿಸ್ಕೊಬಿಡ್ಬೋದು. ಆಮೇಲೆಲ್ಲ ಹೊಂದ್ಕೊಂಡು ಮಾಡ್ಕೋಬೇಕು ಅಂತ ನಾನು ಮನೆ ಬಟ್ಟೆ ತೆಗಿಯೋದಕ್ಕೆ ಹೋಗೋದಕ್ಕೆ ಪ್ರೀತಿ ಫಸ್ಟು ಮದುವೆ ಡೇಟ್ ಫಿಕ್ಸ್ ಮಾಡಿರಿ. ಡೇಟ್ ಫಿಕ್ಸ್ ಮಾಡಿರಿ ಇಂಥ ಡೇಟು ಅಂತ ಫಿಕ್ಸ್ ಮಾಡಿ ಆಮೇಲೆ ನೀವು ಹೋಗ್ರಿ. ಫಸ್ಟು ಬಟ್ಟೆ ತರೋಕ್ಕೆ ಹೋಗ್ಬೇಡ. ಡೇಟ್ ಫಿಕ್ಸ್ ಮಾಡ್ತೀಯಲ್ಲ ಮತ್ತು ಅರಿಶಿನ ಕುಂಕುಮ ಅದನ್ನೆಲ್ಲ ನಾನು ತಗೊಂಬಂದು ಆಮೇಲೆ ಬಟ್ಟೆ ತಗೊಂಬರಕ್ಕೂ ಅದಕ್ಕೂ ಹೋಗು. ಒಂದೇ ಸತಿ ಬಟ್ಟೆ ತಗೊಂಬರಕ್ಕೆ ಹೋಗ್ಬೇಡ. ಫಸ್ಟು ಡೇಟ್ ಫಿಕ್ಸ್ ಮಾಡಿರಿ. ಮದುವೆದ ಫಸ್ಟ್ ಡೇಟ್ ಫಿಕ್ಸ್ ಮಾಡಿ ಆಮೇಲೆ ಬಟ್ಟೆ ಬರೆ ಅಂತೇಳಿ ತಗೋಬೇಕಮ್ಮ. ಮುಂದಾಗಲೇ ಬಟ್ಟೆ ತರಬಾರ್ದು. ಸರಿ ಆಯ್ತು ಹೇಳಿ, ಇವತ್ತು ಹೋಗೋಣ. ನಾನು ಋತುಗೆ ಫೋನ್ ಮಾಡ್ತೀನಿ ಬಾರಮ್ಮ ಅಂತ. ಅವಳು ಏನಾನ ಬಂದರೆ ಹೋಗ್ಬಿಟ್ಟು ಇವತ್ತು ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತೀವಿ. ಇಲ್ಲ ಒಳ್ಳೆ ದಿನ ನೋಡ್ಕೊಂಡು ಈ ತಿಂಗಳಾಯ್ತು ಮುಂದಿನ ತಿಂಗಳಾಯ್ತು ಒಟ್ಟನೇ ನೀನೊಂದು ವಾರ ಒಂದು 15-20 ದಿವಸಕ್ಕೆ, ಇಲ್ಲ ಒಂದು ತಿಂಗಳಿಗಾದ್ರೂ ಒಂದು ತಿಂಗಳಾದರೂ ಟೈಮ್ ತಗೋಬೇಕು. ಇಲ್ಲ ಒಂದು ವಾರ 15 ದಿವಸಕ್ಕಾದ್ರೂ ಮಾಡ್ಬಿಡ್ಬೋದು. 15 ದಿವಸ ಅಂದರೆ ಸ್ವಲ್ಪ ಜಾಸ್ತಿ ಹೆವಿ ಆದಂಗೆ ಆಗುತ್ತೆ. ಆದರೂ ಹೆಂಗೋ ಬೇಗ ಆಗುತ್ತಲ್ಲ ಕೆಲಸಗಳು. ಆಗುತ್ತೆ, ಇವಾಗೇನು ಅಷ್ಟು ಏನು ತಡ ಹಿಡಿಯಲ್ಲ. ಈಗೇನೆಲ್ಲ ರೆಡಿ. ಈಗೇನು ಯಾವುದೇನು ತಂದು ಮಾಡಬೇಕಪ್ಪ ಅಮ್ಮಂಗಿಲ್ಲ, ಏನಿಲ್ಲ. ಆದಷ್ಟು ಬೇಗ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಒಳ್ಳೇದು. ಇಬ್ರದ್ದು ಮದುವೆ ಆಗ್ತಾ ಇರೋದರ್ಧ ಹೊಟ್ಟೆ ಉರಿ ಕಣಜ್ಜಿ ಅವ್ರಿಗೆ. ಸಾಕತ್ತು ಹೊಟ್ಟೆ ಉರಿ. ನಮ್ಮ ವರ್ಷಪ್ಪನ ಕುಟೆ ಹೇಳಾರಂತೆ ಒಂದು. ನಮ್ಮ ವರ್ಷನ ಕುಟೆ ಕೊಡಬೇಡ್ರಿ ಅಣ್ಣ, ಅವರಿಗೆಲ್ಲ ಯಾಕೆ ಕೊಡಿಸ್ತೀರಾ ನೀವು? ಅವ್ರ ಮನೆಗೆ ಎಣ್ಣೆ ಹಾಕಿ ಕೊಡ್ತೀರಾ ಅಂತೇಳಿ ಇವರಿಬ್ರು ಹೋಗಿ ಹೇಳಾರಂತ ಅವತ್ತು. ನಮ್ಮ ವರ್ಷ ಹಂಗಂತಿದ್ದ. ಸುಮ್ಕಿರಪ್ಪಪ್ಪ, ಅವ್ರ ಮೇಲೆ ಸಿಟ್ಟಿಗೆ ಅವ್ರು ಹೇಳ್ತಾರೆ. ನಿನ್ನ ತಲೆ ಕೆಡಿಸ್ಕೊಬೇಡ ಅಂದೇ. ನಾನೇನು ತಲೆ ಕೆಡಿಸ್ಕೊಂಬಿಲ್ಲ ಕಣಮ್ಮ, ಅವ್ರು ಹಂಗೆಲ್ಲ ಮಾತಾಡ್ತಿದ್ರು, ಅದಕ್ಕೆ ಕೇಳಿದೆ ಅಂತ ಅಂದ ನಮ್ಮ ಹುಡುಗ. ಶಕ್ತಿ ಹುಡುಗನ ಜೊತೆ ಓಡಾಡೋದೆಲ್ಲನ ದೊಡ್ಡವಳು, ಕವನ ಮಗಳು ದೊಡ್ಡವಳು ಓಡಾಡ್ತಾ ಇರೋದೆಲ್ಲ ನೋಡ್ಬಿಟ್ಟ ಅವನೇ. ನನ್ನ ಮಗುಗಿಂತ ಈ ಥರ ಕೆಲಸ ಮಾಡೋದಂದ್ರೆ ಅವ್ನಿಗೆ ಸಹಿಸ್ಕೊಂಬಕ್ಕಾಗಲ್ಲ. ತುಂಬ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ. ದೊಡ್ಡವನಂತೂ ಭಾಳ ಸಿಟ್ಟು, ಸಹಿಸ್ಕೊಂಬಲ್ಲ. ಈ ಥರ ಕೆಲಸ ಮಾಡೋರು ನೋಡಿಬಿಟ್ರೆ ಅವನಿಗೆ ಭಾಳ ಸಿಟ್ಟು ಬಂದ್ಬಿಡುತ್ತೆ. ಅದಕ್ಕೆ ಅಮ್ಮ ಹಿಂಗೆಲ್ಲ ನೋಡಿದೆ ಕಣಮ್ಮ ಅಂತಂದ. ಅದಕ್ಕೆ ನೋಡಿದ್ರು ಸುಮ್ಮನೆ ನೋಡ್ದಂಗಿರಪ್ಪ, ಏನು ಹೇಳಕ್ಕೆ ಹೋಗ್ಬೇಡ. ಈಗ ನಾವೇನು ಹೇಳಿದ್ರು ಕಷ್ಟನೇ. ಈಗ ನಾವು ಹೇಳಿದ್ರೆ ಅವ್ರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಅದಕ್ಕೆ ಹೇಳೋದಕ್ಕಿನ ಸುಮ್ಮನೆ ಇರೋದು ಆಸೆ. ಅದಕ್ಕೆ ಏನು ಹೇಳ್ಬೇಡ ಕಣಪ್ಪ, ಸುಮ್ಮನೆ ಇದ್ಬಿಡು ನೀನು ಅಂತೇಳಿ ಅದಕ್ಕೆ ನಾನು ಇವ್ನಿಗೆ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.